ಇನ್ನು ಒಂದು ಬೆಳಗಾವಿ ಬೆಂಗಳೂರು ಹೊಸದಾಗಿ ಒಂದೇ ಭಾರತ ಆಗಬೇಕನ್ನುವಂಥದ್ದು ಬೆಳಗಾವಿ ಜನರ ಒಂದು ಆಶಯ. ನಾನು ಲೋಕಸಭಾ ಸದಸ್ಯರು ಆದಮೇಲೆ ಪ್ರತಿ ಹಂತದಲ್ಲಿ ಅಲ್ಲಿಯ ನಾಗರಿಕರು, ಅಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಸಹಿತ ಇಂಡಸ್ಟ್ರಿ ಟೀಮ್ ಆಗಲಿ ಅಥವಾ ಚೇಂಬರ್ ಆಫ್ ಕಾಮರ್ಸು ಎಲ್ಲರೂ ನಂಗೆ ಒತ್ತಾಯ ಮಾಡ್ತಿದ್ರು. ಒಂದು ಪುಣಾದಿಂದ ಬೆಳಗಾವಿ ಒಂದೇ ಭಾರತ ಮತ್ತು ಬೆಂಗಳೂರಿಂದ ಬೆಳಗಾವಿಗೆ ಮತ್ತು ಒಂದು ಮೊದಲೇನಿತ್ತು ಬೆಂಗಳೂರಿಂದ ಧಾರವಾಡದವರೆಗೆ ಏನು ಒಂದೇ ಭಾರತ ಇತ್ತು ಅದು ಎಕ್ಸ್ಟೆನ್ಷನರ ಮಾಡಿರಿ ಅಥವಾ ಹೊಸದಾರ ಮಾಡಿರಿ ಅಂತೇಳಿ ಕೊನೆಗೆ ಎರಡೂ ಎಫರ್ಟ್ಸ್ ಮಾಡ್ತಾಯಿದ್ವಿ. ಒಂದಿಲ್ಲೊಂದು ಅಬ್ಸ್ಟ್ಯಾಕಲ್ ಬರ್ತಾಯಿದ್ವು. ಕೊನೆಗೆ ಅದನ್ನ ಎಕ್ಸ್ಟೆನ್ಷನ್ ಇದ್ದದ್ದು ಒಂದೇ ಭಾರತ ಹೊಸ ಟ್ರೈನ್ ಕೊಡ್ತೀನಿ ಅನ್ನುವಂಥದ್ದು ಅನೌನ್ಸ್ ಮಾಡಿದರು ರೈಲ್ವೆ ಮಿನಿಸ್ಟ್ರು. ಅದಕ್ಕೂ ಖುಷಿ ಆಯಿತು, ಒಳ್ಳೆಯದಂತ ಸ್ವಾಗತ ಮಾಡಿದ್ವಿ. ಈಗ 3-4 ತಿಂಗಳಿಂದ ಅದು ಪ್ರಯತ್ನ ನಡೀತಿತ್ತು. ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಚಾಲನೆ ಸಿಕ್ಕಿರಲಿಲ್ಲ. ಯಾವಾಗ ಚಾಲನೆ ಆಗ್ತದೆ ಅಂತ ಹೇಳಿ ಮೊದಲೇ ಕೋಚು ರೆಡಿಯಾಗಿಲ್ಲ ಅಂತಂದ್ರು, ಈಗ ಕೋಚು ರೆಡಿ ಆಯಿತು. ಈಗ ಪ್ರಧಾನಮಂತ್ರಿ ಚಾಲನೆ ಕೊಡಬೇಕು ಅನ್ನುವಂಥದ್ದು ಆಶೆ ಇದ್ದಾಗ ಇದು ಕಳೆದ 1.5 ತಿಂಗಳಿಂದ ಆಗ್ತಾಯಿತ್ತು. ಕೊನೆಗೆ ನಾನು ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ನಿನ್ನೆ ಮಧ್ಯಾಹ್ನ ಭೇಟಿಯಾಗಿದ್ದವರಿಗೆ ಭೇಟಿಯಾಗಿ ಈ ಒಂದೇ ಭಾರತ ಆಗೋದ್ರಿಂದ ಭಾಳ ಜನರಿಗೆ ಅನುಕೂಲ ಆಗಿದೆ. ಇದನ್ನ ಎಲ್ಲರೂ ಪಾಪ್ಯುಲರ್ ಒಂದು ಪ್ರಾಜೆಕ್ಟ್ ಅಂತಾರೆ. ಇದೊಂದು ರೈಲ್ವೆ ಪಾಪ್ಯುಲರ್ ಆಗಿದೆ. ಅದಕ್ಕಾಗಿ ಬೆಳಗಾವಿ ಜನರ ಅಪೇಕ್ಷೆ ಇದೆ. ಈಗಾಗಲೇ ನೀವು ನಿಮ್ಮ ಡೈರೆಕ್ಷನ್ ಮೇಲೆ ಅದಕ್ಕೆ ಹೊಸ ಟ್ರೈನು ಕೊಟ್ಟಿದ್ದೀರಿ, ಆದರೆ ಅದಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಅದಕ್ಕೆ ಅದು ನಿಮ್ಮ ಕಡೆಯಿಂದ ಚಾಲನೆ ಸಿಗಬೇಕಂತ ಎಲ್ಲರ ಆಸೆ ಇದೆ. ಆದಷ್ಟು ಬೇಗ ಅದಕ್ಕೆ ನೀವು ಚಾಲನೆ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನಿನ್ನೆ. ಆ ರಿಕ್ವೆಸ್ಟ್ಗೆ ಎಷ್ಟು ಪ್ರಧಾನಮಂತ್ರಿಗಳ ರೆಸ್ಪಾನ್ಸು ನನಗೆ ಆಶ್ಚರ್ಯ ಆಗಿದೆ. ಇಷ್ಟು ಬೇಗ ಅವರು ಡೈರೆಕ್ಷನ್ ಕೊಟ್ಟು ಇದು ಮಾಡ್ತಾರೆ ಅಂಥೇಳಿ. ಅವರು ಸಾಯಂಕಾಲನೇ ಡೈರೆಕ್ಷನ್ ಕೊಟ್ಟರು ರೈಲ್ವೆ ಇಲಾಖೆಗೆ. 10ನೇ ತಾರೀಕಿಗೆ ಬೆಂಗಳೂರಿಗೆ ಅವರು ಬರ್ತಾ ಇದ್ದಾರೆ ಮೆಟ್ರೋ ಮತ್ತೊಂದು ಬೇರೆ ಕಾರ್ಯಕ್ರಮಕ್ಕೆ. ಇಲ್ಲಿವರೆಗೆ ಒಂದೇ ಭಾರತ ಚಾಲನೆ ಮಾಡುವಂಥ ಕೆಲಸ ಇರಲಿಲ್ಲ ಆ ಕಾರ್ಯಕ್ರಮದಲ್ಲಿ. ನಿನ್ನೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಒಂದು ಬೇಡಿಕೆ ಇಟ್ಟ ತಕ್ಷಣವೇ ಅದಕ್ಕೆ ಸ್ಪಂದನ ಮಾಡಿ ನರೇಂದ್ರ ಮೋದಿಜಿಯವರು ಇವತ್ತು ಈ ಒಂದೇ ಭಾರತ ಬೆಂಗಳೂರು ಬೆಳಗಾವಿ ಇದಕ್ಕೆ 10ನೇ ತಾರೀಕಿಗೆ ಮತ್ತು ಇನ್ನೂ 2 ಒಂದೇ ಭಾರತ ಟ್ರೈನ್ಗಳಿಗೆ ಚಾಲನೆ ಕೊಡುವಂಥದ್ದು ಮಾಹಿತಿ ರೈಲ್ವೆ ಇಲಾಖೆಯಿಂದ ನಮಗೆ ಬಂದದೆ. ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಬಹುಶಃ ಆ ಭಾಗದ ಲೋಕಸಭಾ ಸದಸ್ಯನಾಗಿ ನನಗಂತೂ ಭಾಳಷ್ಟು ಹರ್ಷ ಆಗಿದೆ, ಭಾಳ ಖುಷಿಯಾಗಿದೆ. ಬೆಳಗಾವಿ ಜನರು ಬೆಳಗಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಭಾಳ ಒಳ್ಳೆಯ ನಿರ್ಧಾರ, ಒಳ್ಳೆಯ ರೀತಿ ಆಗ್ತದೆ, ಬೆಳಗಾವಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಇದು ಒಳ್ಳೆಯದು ಅಂತ ಹೇಳಿ ನನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ನಮಗೆ ಭಾಳ ಖುಷಿಯಾಗಿದೆ. ಇದನ್ನು ಸ್ವಾಗತ ಮಾಡ್ತೀನಿ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.